ನಮಸ್ತೆ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಚೈತ್ರ, ಗೈನಕಾಲಜಿಸ್ಟ್ ಆ್ಯಂಡ್ ರಿಪ್ರೊಡಕ್ಟಿವ್ ಇಮ್ಯುನಾಲಜಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮತ್ತೆ ಗರ್ಭಪಾತ, ಅದ್ರ ಬಗ್ಗೆ ಮಾತಾಡೋಣ ಅನ್ಕೊತಿದ್ದು. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ಈಗಿನ ಟೈಮಲ್ಲಿ ಮತ್ತೆ ಗರ್ಭಪಾತ ಅಂತ ಭಾಳ ಸಲ ಕೇಳ್ಪಡ್ತಿದ್ವಿ. ಹಾಗಂದ್ರೆ ಏನು ಒಂದು ಸ್ವಲ್ಪ ಕೇಳ್ಬೋದು? ಮತ್ತೆ ಗರ್ಭಪಾತ ಅಥವಾ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಕರಿತೀವಿ. ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ 2 ಅಥವಾ 3 ಅದಕ್ಕಿಂತ ಜಾಸ್ತಿ ಅಬಾರ್ಷನ್ ಆದಾಗ ನಾವು ಅದನ್ನ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಕರಿತೀವಿ. ಇದು ಆಲ್ಮೋಸ್ಟ್ ಅರೌಂಡ್ 2 to 5% ಪಾಪ್ಯುಲೇಷನ್ಸ್ಗೆ ಅಫೆಕ್ಟ್ ಮಾಡ್ತಾ ಇದೆ. ಈ ನಡುವೆ ಹೌದು ಸ್ವಲ್ಪ ಜಾಸ್ತಿ ಕೂಡ ಇದೆ. ಸೊ ಯಾವಾಗ 2 ಅಥವಾ 3 ಗರ್ಭಪಾತ ಆಗುತ್ತೋ ಅದನ್ನು ನಾವು ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಕರಿತೀವಿ. ಓಕೆ ಮ್ಯಾಮ್. ಈಗಿನ ಜನ್ರೇಷನಲ್ಲಿ, ಈಗಿನ ಸಿನಾರಿಯಲ್ಲಿ ನಾವು ಕೇಳ್ಬರುವಾಗ ಮತ್ತೆ ಕೇಳ್ಪಡ್ತಿದ್ವಿ, ಮತ್ತೆ ಕೇಸಸ್ ಇದನ್ನು ನೋಡ್ತಿದ್ವಿ ಮ್ಯಾಮ್. ಯಾಕೆ? ಓಕೆ, ದಟ್ ಈಸ್ ಅ ವೆರಿ ಗುಡ್ ಕ್ವೆಶನ್. ಬಟ್ ಎಸ್, ಓವರ್ ದ ಪಾಸ್ಟ್ ಡೆಕೇಡ್ ಅಂದರೆ ಒಂದು 10 ವರ್ಷದಿಂದ ಈ ಥರ ಗರ್ಭಪಾತಗಳು ಸ್ವಲ್ಪ ಜಾಸ್ತಿನೇ ಆಗಿದೆ. ಮುಂಚಿನ ಕಾಲದ ಥರ ಅಂತೂ ಅಲ್ಲ. ಈಗ ಮುಂಚಿನ ಕಾಲದಲ್ಲಿ ಏನಾದರೂ ಅಬಾರ್ಷನ್ ಆಯಿತು ಅಂದರೆ ಬರೀ ಹುಡುಗಿರನ್ನೇ ದೂರಿಸ್ತಾ ಇದ್ರು. ಬಟ್ ಅದನ್ನು ಇಟ್ಸ್ ಗುಡ್ ದಟ್ ದ ಸೊಸೈಟಿ ಇವಾಗ ಆಕ್ಸೆಪ್ಟ್ ಮಾಡ್ತಾ ಇದೆ. ಸೊ ಎರಡೂ ಕಡೆಯಿಂದ ತೊಂದರೆ ಬರ್ಬೋದು. ಬಹಳ ಕಾರಣಗಳಿಂದ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಬಂದಾಗ ನಾವು ಯಾವ ಟೈಮಲ್ಲಿ ಅವ್ರಿಗೆ ಗರ್ಭಪಾತ ಆಗಿದೆ ಅನ್ನೋದು ನೋಡ್ಕೋಬೇಕಾಗತ್ತೆ. ಫಸ್ಟ್ 3 ತಿಂಗಳಲ್ಲೇ ಆಯಿತಾ, ಅಥವಾ ಮಧ್ಯದಲ್ಲಿ ಅಂದರೆ ನಾವು ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಏನು ಹೇಳ್ತೀವಿ ಅಲ್ಲಾಗಿದೆಯಾ, ಅಥವಾ ಲೇಟಾಗಿ ಆಗಿದೆಯಾ, ಅಥವಾ ಮಗು ಹೊಟ್ಟೆನಲ್ಲಿ ತೀರೋಗಿದೆಯಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಬಂದು ನಮಗೆ ಯಾವಾಗ ಈ ಗರ್ಭಪಾತ ಆಗಿದ್ದು ಅಂತ. ಅದ್ರ ಪ್ರಕಾರವಾಗಿ ನಾವು ಹಿಸ್ಟ್ರಿ, ಈ ಟೈಮಲ್ಲಿ ನಾವು ತುಂಬ ಡೆಪ್ತಲ್ಲಿ ನಾವು ಹಿಸ್ಟ್ರಿ ಕಲೆಕ್ಟ್ ಮಾಡಬೇಕಾಗತ್ತೆ. ಆಗಿಲ್ಲ ಅಂದರೆ ನನಗೆ ಆ ಹಿಸ್ಟ್ರಿನಲ್ಲೇ ಅರ್ಧ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ವೆರಿ ಟ್ರೂ. ಸೊ ಫಸ್ಟ್ 3 ಮಂತ್ಸಲ್ಲಿ ನಮಗೆ ಅವ್ರಿಗೆ ಅಬಾರ್ಷನ್ ಆಗಿತ್ತು ಅಂದಾಗ ನಾನು ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಈಗ ಮಗು ಹಾರ್ಟ್ ಬೀಟ್ ಬಂದಿರಲಿಲ್ವಾ? ಮಗು ಹಾರ್ಟ್ ಬೀಟ್ ಹೋಯಿತು ಅಂದರೆ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಡಿಪಾರ್ಟ್ಮೆಂಟ್ ಆ್ಯಸ್ ಅ ರಿಪ್ರೊಡಕ್ಟಿವ್ ಇಮ್ಯುನಾಲಜಿಸ್ಟ್ ನನ್ನ ಹತ್ರ ಬರೋದಕ್ಕಿಂತ ಮುಂಚೆ ಇವ್ಯಾಲ್ಯುಯೇಷನ್ ವೆರಿ ನೀಟ್ ಆ್ಯಂಡ್ ಕ್ಲೀನಾಗಿ ಗೈನಕಾಲಜಿಸ್ಟ್ ಮಾಡಿರ್ತಾರೆ. ಸೊ ಅವ್ರು ಥೈರಾಯ್ಡ್ ಹಾರ್ಮೋನ್ಸ್ ಚೆಕ್ ಮಾಡಿರ್ತಾರೆ, ಮೊಟ್ಟೆ ಕ್ವಾಲಿಟಿ ನೋಡಿರ್ತಾರೆ, AMH ಮಾಡಿಕೊಂಡು, ಹಸ್ಬೆಂಡ್ದು ಸೀಮನ್ ಪ್ಯಾರಾಮೀಟರ್ಸ್ ನೋಡಿರ್ತಾರೆ, ಹಸ್ಬೆಂಡಲ್ಲಿ DNA ಫ್ರ್ಯಾಗ್ಮೆಂಟೇಷನ್ ಅಂತ ಕೂಡ ಮಾಡ್ಕೊಂಡಿರ್ತಾರೆ. ಅದು ಒಂದು ಸ್ವಲ್ಪ ಜಾಸ್ತಿ ಇದ್ದಾಗ ಆ ಕಾರಣನೂ ಇರ್ಬೋದು ಗರ್ಭಪಾತ ಆಗಲಿಕ್ಕೆ. ಮಲ್ಟಿಪಲ್ ಟೈಮ್ಸ್ ಈವನ್ ಜೆನೆಟಿಕಲ್ ಟೆಸ್ಟ್ ಹಸ್ಬೆಂಡ್ ಆ್ಯಂಡ್ ವೈಫ್ದು ಕ್ಯಾರಿಯೋಟೈಪಿಂಗ್ ಕೂಡ ಆಗಿರ್ತದೆ. ಈ 2ನೇ ಟ್ರೈಮಿಸ್ಟರಲ್ಲಿ ಅಬಾರ್ಷನ್ ಆದಾಗ ಆಗ ಪ್ರಿಡಾಮಿನೆಂಟ್ಲಿ ಬರುವಂಥದ್ದು ಗರ್ಭಕೋಶದಲ್ಲಿ ಇರುವಂಥ ಡಿಫೆಕ್ಟ್, ಅಥವಾ ಅದನ್ನು ನಾವು ಅನಾಟಮಿಕಲ್ ಡಿಫೆಕ್ಟ್ ಅಂತೀವಿ. ಫೈಬ್ರಾಯ್ಡ್, ಸೆಪ್ಟಾ ಇರ್ಬೋದು, ಅಥವಾ ದುರ್ಮಾಂಸ ಇರ್ಬೋದು. ಈ ಥರ ಇದ್ದಾಗ ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ 4ರಿಂದ ಒಂದು 6.5-7 ತಿಂಗಳವರೆಗೆ ಅಬಾರ್ಷನ್ ಆಗುತ್ತೆ. ಗರ್ಭಕೋಶದ ಬಾಯಿ ಅಂದರೆ ಸರ್ವಿಕ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕೂಡ ಒಂದೊಂದು ಸತಿ ಇನ್ಕಾಂಪಿಟೆನ್ಸ್ ಇದ್ದಾಗ ಕೂಡ ಅಬಾರ್ಷನ್ ಆಗೋ ಪಾಸಿಬಿಲಿಟೀಸ್. ಸೊ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ಅವರು ಸ್ಕ್ಯಾನ್ ಮಾಡಿ ಯೂಟ್ರಸ್ನ ನೋಡಿರ್ತಾರೆ, ಮೊಟ್ಟೆ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿ, ಥೈರಾಯ್ಡ್ ಸ್ಟೇಟಸ್, ಶುಗರ್ ಸ್ಟೇಟಸ್, ಇದೆಲ್ಲ ಇವ್ಯಾಲ್ಯುಯೇಟ್ ಆಗಿರುತ್ತೆ. ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಸ್ಪೆಸಿಫಿಕಲಿ ಏನು ಮಾಡ್ಕೋತೀವಿ, ಇಮ್ಯುನಾಲಜಿಕಲ್ ಕಾಸಸ್ ನೋಡ್ತೀವಿ. ಆ್ಯಪ್ಲಾ ದ ಕಾಮನೆಸ್ಟ್. ಆ್ಯಪ್ಲಾ ಈಸ್ ಆಂಟಿಫಾಸ್ಫೋಲಿಪಿಡ್ ಆ್ಯಂಟಿಬಾಡಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ಪಾಪುಗೂ ತಾಯಿ ಮಧ್ಯ ರಕ್ತ ಸಂಚಾರದ ಪೈಪ್ ಏನಾಗುತ್ತೆ ಅದರಲ್ಲಿ ರಕ್ತ ಹೆಪ್ಪುಕಟ್ಟುತ್ತೆ. ಆಗ ಪಾಪುಗೆ ಸಿಗಬೇಕಾಗಿರೋಂಥ ನರಿಶ್ಮೆಂಟ್ ಅಥವಾ ಬ್ಲಡ್ ಫ್ಲೋ ಹೋಗದೆ ಮಗು ಹಾರ್ಟ್ ಬೀಟ್ ಸ್ಟಾಪ್ ಆಗ್ಬೋದು. ಆ್ಯಪ್ಲಾ ಇರೋವಂಥ ಹೆಂಗಸರಲ್ಲಿ ಇಲ್ಲ ಫಸ್ಟ್ 3 ತಿಂಗಳಲ್ಲಿ ಅಬಾರ್ಷನ್ಸ್ ಆಗ್ಬೋದು, ಅಥವಾ ಮಗು ಗ್ರೋತ್ ಚಿಕ್ಕದಾಗ್ಬಿಡುತ್ತೆ, ಸೆಕೆಂಡ್ ಟ್ರೈಮಿಸ್ಟರಲ್ಲಿ ತೊಂದರೆ ಕೊಡುವಂಥದ್ದು, ಮುಂದೆ ಹೋಗಿ ತಾಯಿಯಲ್ಲಿ BP ಬರುವಂಥದ್ದು, ಮಗು ಸುತ್ತ ನೀರು ಕಮ್ಮಿ ಆಗುವಂಥದ್ದು, ಮಗು ಹೊಟ್ಟೆ ಒಳಗೆ ತೀರೋಗುವಂಥದ್ದು, ಇದು ಕಾಮನ್. ದ ನೆಕ್ಸ್ಟ್ ಒನ್ ವಾಟ್ ವಿ ಆಲ್ಸೋ ಇವ್ಯಾಲ್ಯುಯೇಟ್ ಇಸ್ ಸಮ್ ಅದರ್ ಆಟೋ ಇಮ್ಯೂನ್ ಡಿಸೀಸ್, ಅಂದರೆ ANA ಅಂತ ಏನು ಹೇಳ್ತೀವಿ, ಆ್ಯಂಟಿನ್ಯೂಕ್ಲಿಯರ್ ಆ್ಯಂಟಿಬಾಡೀಸ್. ಅದರ ಇಂಪ್ಯಾಕ್ಟ್ ಪ್ರೆಗ್ನೆನ್ಸಿ ಮೇಲೆ. ಕೆಲವೊಂದು ಆ್ಯಂಟಿಬಾಡೀಸ್ ತಾಯಿಯಿಂದ ಮಗು ಕೂಡ ಟ್ರಾನ್ಸ್ಮಿಟ್ ಆಗಿ ಮಗು ಹಾರ್ಟ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಸೊ ANA ಕೂಡ ಇವ್ಯಾಲ್ಯುಯೇಟ್ ಮಾಡ್ತೀವಿ. ಅದಕ್ಕೆ ನಾನು ಹೇಳಿದ್ದು ಹಿಸ್ಟ್ರಿ ಇಂಪಾರ್ಟೆಂಟ್. ಹಿಸ್ಟ್ರಿನಲ್ಲಿ ನನಗೆ 5 ತಿಂಗಳವರೆಗೂ ಮಗು ಚೆನ್ನಾಗಿತ್ತು, ಆವಾಗ ಮಗುನಲ್ಲಿ ಹಾರ್ಟ್ ಪ್ರಾಬ್ಲಮ್ ಏನೋ ಹೇಳಿದ್ರು ಅಂದರೆ, ಸ್ಪೆಸಿಫಿಕ್ ಕಂಡಕ್ಟಿವ್ ಡಿಫೆಕ್ಟ್ಸ್ ಅಂತಾನೆ ಇತ್ತು ಅಂದರೆ ನಾನು ಇದನ್ನು ಇವ್ಯಾಲ್ಯುಯೇಟ್ ಮಾಡ್ಕೋತೀನಿ. ನೆಕ್ಸ್ಟ್ ಬಂದು ಯೂಟ್ರಸ್ ಹೇಗಿದೆ, ಯೂಟ್ರಸ್ ಒಳಗಡೆ ಇನ್ಫೆಕ್ಷನ್ ಇದೆಯಾ, ಅಥವಾ ಯೂಟ್ರಸಲ್ಲಿ NK ಸೆಲ್ಸ್ ಅನ್ನೋ ಒಂದು ಪ್ಯಾರಾಮೀಟರ್ಸ್ ಇರುತ್ತೆ, ಆ ಸೆಲ್ಸ್ ಸರಿಗೆ ಫಂಕ್ಷನ್ ಮಾಡ್ತಿದೆಯಾ. ಈ ಸೆಲ್ಸ್ನ ಅವಶ್ಯಕತೆ ಪಾಪುನು ತಾಯಿ ಮಧ್ಯ ರಕ್ತ ಸಂಚಾರದ ಪೈಪ್ ಅಥವಾ ಇಂಪ್ಲಾಂಟೇಷನ್ ಅಂತ ಏನು ಹೇಳ್ತೀವಿ ಅದು ಮಾಡಿಸುವಂಥದ್ದು, ಅದರಲ್ಲಿ ವ್ಯತ್ಯಾಸ ಇದೆಯಾ ನೋಡ್ತೀವಿ. ಸೊ ದೀಸ್ ಟು ಗಿವ್ ಯು ಅ ಸಮರಿ, ದೀಸ್ ಆರ್ ದ ಕಾಮನ್ ಕಾಸಸ್ ಯಾಕೆ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಆಗುತ್ತೆ. ಆ್ಯಂಡ್ ಏನಕ್ಕೆ ಜಾಸ್ತಿ ಆಗ್ತಾ ಇದೆ, ಅಡ್ವಾನ್ಸಿಂಗ್ ಏಜ್. Most of them want to get settled in their career and then plan. I am not against it, I am for it. But
your career and your biological clock are always on a conflict. Hand in hand you should go on. You should. I think we should. Now we have wonderful options like oocyte freezing, egg freezing ಮಾಡ್ಕೋಬೋದು. ನಮ್ಮ ಹತ್ರ ಎಷ್ಟು ಡಯಾಗ್ನಾಸ್ಟಿಕ್ಸ್ ಮೊಡ್ಯಾಲಿಟೀಸ್ ಇದೆ. ಸ್ಪೆಸಿಫಿಕಲಿ ಚಾಂಡ್ರಿನಲ್ಲಿ ಇಟ್ ಇಸ್ ಕಂಪ್ಲೀಟ್ಲಿ ಇಮ್ಯೂನ್ ಬೇಸ್ಡ್, ಸೊ ವಿ ಡೂ ಅ ಕಂಪ್ಲೀಟ್ ಥರೋ ಇವ್ಯಾಲ್ಯೂಯೇಷನ್ ಫಾರ್ ದೆಮ್. ಸೊ ಇಫ್ ವಿ ಫೈಂಡ್ ಔಟ್ ಪ್ರಾಬ್ಲಮ್ ಏನು ಅಂತ ಸ್ವಲ್ಪ ಬೇಗ ನಾವು ಇನಿಷಿಯೇಟ್ ಮಾಡಿದ್ರೆ ಇಟ್ಸ್ ಆಲ್ವೇಸ್ ಬೆಟರ್. From this we can understand that ಬರೀ ಪೇಷಂಟ್ ಹಿಸ್ಟ್ರಿನೂ ಬೇಕಾಗುತ್ತೆ, ಪೇಷಂಟ್ ಡೈಲಿ ರುಟೀನು ಬೇಕಾಗುತ್ತೆ, ಆ್ಯಂಡ್ ಮೇನ್ಲಿ ಮ್ಯಾಮ್ ಸೆಡ್ ಆ್ಯಸ್ ಅವರ ವಯಸ್ಸು ಮತ್ತು ಅವ್ರ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೋತ್ ಶುಡ್ ಬಿ ಮೇಂಟೈನ್. ಆ್ಯಂಡ್ ಮ್ಯಾಮ್ ಇನ್ನೊಂದು ಕ್ವಶನ್ ಮ್ಯಾಮ್, ಮೇನ್ ಕಾಸಸ್ ಇದ್ರದ್ದು ಏನು ಕಾಸ್ ಆಗುತ್ತೆ ಮ್ಯಾಮ್? ಮೇನ್ಲಿ ಕಾಸಸ್ ಇಷ್ಟು ಹೇಳಿದ್ದು ಮೇನ್. ಬಟ್ ಇಫ್ ಯು ಆಸ್ಕ್ ಮೀ ವಾಟ್ ಐ ಸಿ ವೆರಿ ಕಾಮನ್ಲಿ, ಪ್ರಿಡಾಮಿನೆಂಟ್ಲಿ ಮೇಜರ್ ಟೈಮ್ are the things which can be avoided. Andre it could be diabetes, thyroid, uterus ಏನೋ anomalies ಇರೋದು. So the immunological causes still forms a smaller percentage of it. But a correct diagnosis, ಅಂದರೆ ಇದೆಲ್ಲ ಕಸ್ಟಮೈಸ್ ಮಾಡಬೇಕಾಗತ್ತೆ. ಈ ಪ್ರಾಬ್ಲಮ್ಗೆ ಇದೇ ಮೊಡಾಲಿಟಿ, ನೀವು ಜನರಲೈಸ್ಡ್ ಆಗಿ ಈ ತೊಂದರೆಗೆ ಇದೆಲ್ಲ ಮಾಡಬೇಕು ಅಂತ ಇಲ್ಲ. ಕಾಮನ್ ಆಗಿ ಇಮ್ಯುನಾಲಜಿಸ್ಟ್ ನನ್ನ ಕೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಆ್ಯಪ್ಲಾ ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡಿ ಸಿಂಡ್ರೋಮ್, ಆ್ಯಂಡ್ ದಟ್ ಈಸ್ one of the commonest that I am seeing in my OPDs. ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಏನೇ ಒಂದು ಪೇಷಂಟ್ ಮತ್ತೆ ಗರ್ಭಪಾತ ಆದಾಗ ಪರ್ಟಿಕ್ಯುಲರ್ ಒಬ್ಬ ಇಮ್ಯುನಾಲಜಿಸ್ಟ್ ಆ್ಯಂಡ್ ಆಲ್ಸೋ ಗೈನಕಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಥರೋಲಿ ಪ್ರಾಪರ್ ಟೆಸ್ಟ್ ಮಾಡಿಸ್ಕೊಂಡು ಅವ್ರ ಸಲಹೆಯಿಂದ ಮುನ್ನಡೆಯೋದು ತುಂಬಾ ಒಳ್ಳೆಯದು. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. Thank you.